ನೋಡಿ ಫ್ರೆಂಡ್ಸ್, ನಮ್ಮ ಲೈಫ್ನ ಎರಡು ರೀತಿ ಲೀಡ್ನ ಮಾಡ್ಬೋದು. ಆಯಿತಾ? ಹಿಂಗೆ ಲೀಡ್ ಮಾಡ್ಬೋದು ಅಂದರೆ ಎರಡು ರೀತಿ ಖುಷಿಯಾಗಿರ್ಬೋದು. ಒಂದು ಹೆಂಗೆ ಖುಷಿಯಾಗಿರ್ಬೋದು ಅಂದರೆ, ಯಾರು ಏನಾದ್ರು ಹೇಳ್ತಾರೆ, ಒಬ್ಬರನ್ನ ಹೆಂಗನ ಮೆಚ್ಚಿಸೋಕ್ಕೋಸ್ಕರ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಮಾಡಿಕೊಂಡು, ಏನಕ್ಕೆ ನಮಗೆ ನಿಷ್ಠುರ ಮಾಡ್ಕೊಳ್ಳೋದು, ಅವ್ರ ಜೊತೆ ಚೆನ್ನಾಗಿದ್ಬಿಡೋಣ, ಏನಕ್ಕೆ ಮುಖ ತಿರ್ಗಿಸ್ಕೊಂಡು ಓಡಾಡೋದು, ಇದೊಂಥರ. ಈ ಥರನೂ ನಾವು ಖುಷಿಯಾಗಿರ್ಬೋದು. ಇಲ್ಲ, ಏನಕ್ಕೆ ನಮಗೊಂಥರ ರಬ್ ಮಾಡಿಕೊಂಡು ಒಬ್ಬರ ಜೊತೆ ಏನಕ್ಕೆ ಲೈಫ್ನ ಲೀಡ್ ಮಾಡೋದು ಅಂತ, ಇದೊಂಥರ ಮೆಥಡ್ ನಾವು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇನ್ನೊಂದು ಹೇಗೆ ಖುಷಿಯಾಗಿರಬೇಕು ಅಂದರೆ, ನಮ್ಮ ಅಸ್ತಿತ್ವನ, ನಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡಿಕೊಂಡು ಅದ್ರಿಗೋಸ್ಕರ ಸ್ಟ್ರಗಲ್ ಮಾಡಿಕೊಂಡು, ಇದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದರೆ ಎಲ್ಲರ ಜೊತೆ ಜಗಳ ಮಾಡ್ಕೊಳ್ಳೋದು ಅಂತಲ್ಲ. ಬಟ್ ನಾವು ಲೈಫಲ್ಲಿ ಹೆಂಗಾಗುತ್ತೆ ಅಂದರೆ, ಅವ್ರಿಗೆ ಅದಿಷ್ಟ, ಇವ್ರಿಗೆ ಇದನ್ನು ಮೆಚ್ಚಿಸ್ಬೇಕು ಅಂತಲೇ ಲೈಫ್ನ ಲೀಡ್ ಮಾಡ್ತಿದ್ರೆ, ನಾವು ನಮ್ಮ ಲೈಫಲ್ಲಿ ಎಲ್ಲಿರ್ತೀವಿ ಯೋಚನೆ ಮಾಡಿ. ಆಯಿತಾ? ಹಾಗೂ ಇರ್ಬೋದು, ಕೆಲವು ಸತಿ ಇರಬೇಕಾಗುತ್ತೆ, ತಪ್ಪಲ್ಲ. ಬಟ್ ಯಾವಾಗಲೂ ಆ ಥರನೇ ಇದ್ದರೆ, ಅವ್ರಿಗೆ ಅದಿಷ್ಟ, ಅದನ್ನು ಮಾಡ್ಬೇಕು, ನಾನು ಇವ್ರಿಗೆ ಇದಿಷ್ಟ ಆಗಲ್ಲ, ನಾನು ಇದನ್ನು ಮಾಡಬಾರ್ದು, ನಾನು ಈ ಥರ ನಡ್ಕೋಬೇಕೇನೋ, ಈ ಥರ ಮಾತಾಡಬೇಕೇನೋ, ಈ ಥರ ಆಗಬೇಕೇನೋ, ಒಬ್ರಿಗೋಸ್ಕರನೇ ನಾವು ಮಾಡ್ತಾಯಿದ್ರೆ ನಾವೆಲ್ಲಿ ನಮ್ಮ ಲೈಫಲ್ಲಿ ಏನಿದೆ ಇದೀವಿ ಅಲ್ವಾ? ಸೊ ನಮಗೂ ಅನಿಸುತ್ತೆ ಅಲ್ವಾ, ನನ್ನ ಲೈಫಲ್ಲಿ ನಾನು ಹೀಗಿರಬೇಕು, ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ತುಂಬ ಬೇಜಾರಾಗ್ಬಿಡುತ್ತೆ ಕೆಲವು ಸತಿ. ಎಷ್ಟು ಮಾಡಿದ್ರು ಇಷ್ಟ ಅಲ್ವಾ ಲೈಫಲ್ಲಿ. ಕೆಲವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡ್ತಾರೆ ಅಂದರೆ, ನಮ್ಮ ಲೈಫಲ್ಲಿ ನಮಗೆ ಬೆಲೆನೇ ಕೊಡಲ್ಲ, ನಮ್ಮ ಹಸ್ಬೆಂಡ್ ಬೆಲೆ ಕೊಡಲ್ಲ. ಆಯಿತು, ನೀವೇನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾನು ಹೇಳ್ತಾ ಇರೋದು ಒಂದು ಸಿಸ್ಟರ್ ಥರ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಿಮ್ಮ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡಿ, ಚೆನ್ನಾಗಿ ಅಡುಗೆ ಮಾಡಿ, ರುಚಿಯಾಗಿ ಮಾಡಿ, ಮನೆನ ನೀಟಾಗಿ ಇಟ್ಕೊಳ್ಳಿ, ಮಕ್ಕಳು ಚೆನ್ನಾಗಿ ಓದಿಸಿ, ಎಲ್ಲ ಮಾಡಿ. ಬಟ್ ನಮ್ಮ ಕೈಯಲ್ಲೇ ಇರುತ್ತೆ ತಾನೇ, ನಮಗೋಸ್ಕರ ನಾವು ಟೈಮ್ ತೊಗೋಬೇಕು ತಾನೆ, ನಮಗೋಸ್ಕರ ನಾವು ಟೈಮ್ ಮಾಡ್ಕೋಬೇಕು ತಾನೆ. ನಿಮ್ಗೇನಿಷ್ಟ ಅದೂ ಮಾಡಿ ಅಲ್ವಾ? ನಿಮ್ಗೇನಾದ್ರು ಓದೋದು ಇಷ್ಟನಾ, ಏನಾದರೂ ಕಲೆ ಇಷ್ಟನಾ, ಪೇಂಟಿಂಗ್ ಇಷ್ಟನಾ, ಎಂಬ್ರಾಯ್ಡ್ರಿ ಇಷ್ಟನಾ, ಅದೂ ಮಾಡಿ ಅಲ್ವಾ? ಒಬ್ರಿಗೋಸ್ಕರನೇ ನಿಮ್ಮ ಲೈಫ್ ಲಾಂಗ್ ತ್ಯಾಗ ಮಾಡಿಕೊಂಡು ಕೊರ್ಕೊಂಡು ಕೂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಕೊರಗೋ ಬದಲು ಅದೇ ಟೈಮ್ನ ನಾನು ಏನಕ್ಕೆ ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಕೋಬೋದು, ಹೆಂಗೆ ಯೂಟಿಲೈಸ್ ಮಾಡ್ಕೋಬೋದು, ಥಿಂಕ್ ಮಾಡ್ಕೋಬೋದಲ್ವಾ? ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಮೈಂಡ್ ಸೆಟ್ಟು, ನಮ್ಮ ವಿಲ್ ಪವರ್ ಅಷ್ಟೇ. ಎಲ್ಲ ಯೋಚನೆ ಮಾಡಿ. ನಾನು ಇವತ್ತು ಈ ಶಾರ್ಟ್ ನೋಡಿ, ವಿಡಿಯೋ ನೋಡಿದ ತಕ್ಷಣ ಯೋಚನೆ ಮಾಡಿ, ನಾನು ಖುಷಿಯಾಗಿಲ್ಲ ಅಂದರೆ ನನ್ನ ಲೈಫ್ನ ಖುಷಿಯಾಗಿ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು? 10 ನಿಮಿಷ ಮಾಡಿ. 10 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮಗೆ ಖುಷಿ ಸಿಗುತ್ತಾ? ಪ್ಲೀಸ್ ಮಾಡಿ. ನೆಪಗಳು ಹೇಳೋದು ಬೇಡ, ನಾನು ಖುಷಿಯಾಗಿಲ್ಲ ಅಂತ ಹೇಳೋದು ಬೇಡ. ಯಾರ್ದೋ ಮೇಲೆ ನಮ್ಮ ಖುಷಿನ ಯಾರ್ದೋ ಮೇಲೆ ಡಿಪೆಂಡ್ ಆಗೋದು ಬೇಡ. ಸೊ ಎಲ್ಲ ನಮ್ಮ ಸೆಟ್, ನಮ್ಮ ಮೈಂಡ್ ಸೆಟ್ಟೆ. ಸೊ ನಾವು ಖುಷಿಯಾಗಿರಬೇಕು ಅಂದರೆ ಯಾವುದಾನ ಒಂದು ಮೆಥಡ್ ಫಾಲೋ ಮಾಡಬೇಕು. ಫೈನಲಿ ಇಷ್ಟು ಜಂಜಾಟ ಪಡೋದೆಲ್ಲ ಲೈಫಲ್ಲಿ ನೆಮ್ಮದಿ ಇರೋಕ್ಕೆ ಅಲ್ವಾ? ಅದನ್ನು ನಾವೇ ಹುಡ್ಕೋಬೇಕು. ನಮ್ಮ ಲೈಫು ನಮ್ಮ ನೆಮ್ಮದಿ ಅಲ್ವಾ?